ಮಕರ ರಾಶಿ ಬಗ್ಗೆ ಮಾತನಾಡ್ತಾ ಹೋಗೋಣ. ಮಕರ ರಾಶಿಯ ಫಲಾನುಫಲತೆ ಬಗ್ಗೆ ತಿಳಿಸ್ಕೊಡ್ಬೋದು? ಖಂಡಿತ ಅಮ್ಮ. ಮಕರ ರಾಶಿಯವರಿಗೆ 2ನೇ ಮನೆ ಇರತಕ್ಕಂಥ ರಾಹು, 3ನೇ ಮನೆ ಇರತಕ್ಕಂಥ ಶನೈಶ್ಚರ, 6 ಮತ್ತು 7ನೇ ಮನೆ ಸಂಚಾರ ಮಾಡ್ತಾ ಇರತಕ್ಕಂಥ ಗುರು, 8ನೇ ಮನೆ ಇರತಕ್ಕಂಥ ಕೇತು. ಸೊ ಒಟ್ಟಾರೆಯಾಗಿ ತೆಗೆದುಕೊಂಡಾಗ ನಿಮಗೆ 60% ಪಾಸಿಟಿವ್, 40% ನೆಗೆಟಿವ್ ಅಂತ ಹೇಳಬೇಕಾಗುತ್ತೆ ನಾವು. 2ನೇ ಮನೆಯಲ್ಲಿ ರಾಹು ಬಂದಾಗ ಕುಟುಂಬದಲ್ಲಿ ಒಂದು ಅಶಾಂತಿಯ ವಾತಾವರಣ, ಎಲ್ಲ ಕುಟುಂಬದ ವ್ಯಕ್ತಿಗಳ ಮಧ್ಯದಲ್ಲಿ ಒಂದು ಪರಸ್ಪರ ದೋಷಾರೋಪಣೆ, ಪ್ರತಿನಿತ್ಯ ಜಗಳ, ಗಲಾಟೆ, ಘರ್ಷಣೆಗಳಾಗ್ತಕ್ಕಂಥದ್ದು, ದಿನ ಬೆಳಗಾದ್ರೆ ಸಾಕು ಒಂದು ನೆಗೆಟಿವಿಟಿಯಿಂದನೇ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ಸಂದರ್ಭ ಆಗೋಗಿರುತ್ತೆ. ದುಡ್ಡು ಕಾಸು ಎಷ್ಟೇ ಬಂದರೂ ಸಹ ಕೈಯಲ್ಲಿ ನಿಲ್ಲೋದಿಲ್ಲ, ಯಾವ್ದಕ್ಕೆ ಖರ್ಚು ಮಾಡ್ತಾ ಇದೀವಿ ಅನ್ನೋದು ಗೊತ್ತಾಗೋದಿಲ್ಲ, ಲೆಕ್ಕಾಚಾರಗಳ ನಿಯಂತ್ರಣ ಇರೋದಿಲ್ಲ. ಮತ್ತು ಮಾತಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ನೀವು ಬಾಯಿ ತಪ್ಪಿ ಕೆಲವೊಂದು ಅಪಶಬ್ದಗಳನ್ನ ಬಳಸ್ತಕ್ಕಂಥದ್ದು, ಕೆಲವೊಂದು ದುರ್ಭಾಷೆಗಳನ್ನ ಬಳಸ್ತಕ್ಕಂಥದ್ದು, ನಿಮ್ಮ ಹತ್ತಿರದ ವ್ಯಕ್ತಿಗಳನ್ನ ನಿಮಗೆ ಉದ್ದೇಶಪೂರ್ವಕವಾಗಿ ಅಲ್ಲದೆ ಹೋದ್ರೂ ಸಹ ಅವ್ರನ್ನ ಬೈದು ಅವ್ರ ಮನಸ್ಸನ್ನು ನೋಯಿಸಿ ನೀವು ನೋವಿಗೆ ತುತ್ತಾಗತಕ್ಕಂಥ ಸಾಧ್ಯತೆಗಳಿರುತ್ತೆ. ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇದೆಲ್ಲವನ್ನ ನಿವಾರಣೆ ಮಾಡ್ಕೋಬೇಕು ಅಂತಂದ್ರೆ ಸರಸ್ವತಿ ಕವಚವನ್ನ ಪ್ರತಿದಿನ ಹೇಳ್ಕೊಳ್ಳಿ, ಮಾತು ನಿಯಂತ್ರಣದಲ್ಲಿರುತ್ತೆ. ಇನ್ನು 3ನೇ ಮನೆ ಇರತಕ್ಕಂಥ ಶನೈಶ್ಚರ ಮಾತ್ರ ಅದ್ಭುತವಾದ ಫಲಿತಾಂಶಗಳನ್ನು ಕೊಡ್ತಾನೆ ನಿಮಗೆ. ನಿಮ್ಮ ರಾಷ್ಟ್ರಾಧಿಪತಿ 2ನೇ ಮನೆ ಅಧಿಪತಿ ಎರಡೂ ಆಗಿ 3ರಲ್ಲಿ ಶನೈಶ್ಚರ ಇರೋದ್ರಿಂದ ಈ ಎಲ್ಲ ದುಷ್ಪ್ರಭಾವಗಳು ಏನು ರಾಹು ತೋರಿಸ್ತಾ ಇದ್ದೇನೆ ಅದನ್ನ ಅಲ್ಲಿಗಲ್ಲಿಗೆ ಶನೈಶ್ಚರ ಸರಿ ಮಾಡ್ಬಿಡ್ತಾ ಇರ್ತಾನೆ. ನಿಮಗೆ ಸಮಸ್ಯೆ ಏನೂ ಇರೋದಿಲ್ಲ. 6ರಲ್ಲಿ ಗುರು ಇರುವಾಗ ಮಾತ್ರ ಆರೋಗ್ಯದಲ್ಲಿ ಜಾಗೃತಿಯಿಂದ ಇರಬೇಕಾಗುತ್ತೆ. ಜನವರಿಯಿಂದ ಜೂನ್ ವರ್ಗು ಸಹ ದೇಹಾರೋಗ್ಯದಲ್ಲಿ ನಿಮ್ಮ ನೆಗ್ಲಿಜೆನ್ಸ್ ಇಂದ ವ್ಯತ್ಯಾಸಗಳಾಗುತ್ತೆ. ಸೊ ಊಟ ಉಪಚಾರದ ವಿಚಾರದಲ್ಲಿ ಅಸಿಡಿಟಿ ಪ್ರಾಬ್ಲಮ್ ಇರುವಂತವರು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರತಕ್ಕಂಥವ್ರು, ಮತ್ತು ಕಾನ್ಸ್ಟಿಪೇಷನ್ ಸಮಸ್ಯೆ ಇರತಕ್ಕಂಥವ್ರು, ಹಾರ್ಟ್ ಪ್ರಾಬ್ಲಮ್ ಇರತಕ್ಕಂಥವ್ರು ಸ್ವಲ್ಪ ಜಾಗೃತಿಯಿಂದ ಇರಬೇಕಂತ ಸಂದರ್ಭ ಆಗಿರುತ್ತೆ. ಜೂನ್ ಇಂದ ಆಚೆಗೆ ಗುರು ಯಾವಾಗ ಸಪ್ತಮ ಸ್ಥಾನಕ್ಕೆ ಬರ್ತಾನೆ ಇದೆಲ್ಲವೂ ನಿವಾರಣೆ ಆಗುತ್ತೆ. ಎಲ್ಲ ವಿಷಯಗಳು ಸಹ ನಿಮಗೆ ಒಂದು ಅನುಕೂಲಕರವಾಗಿ ಪರಿಣಮಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅಷ್ಟಮದಲ್ಲಿರ್ತಕ್ಕಂಥ ಕೇತು ಮಾತ್ರ ಹಲವಾರು ವಸ್ತುಗಳನ್ನು ನೀವು ಕಳ್ಕೊಳ್ತಕ್ಕಂಥ ಸಾಧ್ಯತೆ, ಹಣ ಪೋಲಾಗ್ತಕ್ಕಂಥ ಸಾಧ್ಯತೆ ಇವೆಲ್ಲವನ್ನು ತೋರಿಸ್ತಾ ಇರ್ತೇನೆ. ಎಸ್ಪೆಷಲಿ ನೀವು ಟ್ರಾವೆಲಿಂಗ್ ಅಲ್ಲಿ ಇರಬೇಕಾದಾಗ ಅತ್ಯಮೂಲ್ಯವಾದ ವಸ್ತುಗಳನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆಯಿಂದ ಇರಿ. ವೀರಭದ್ರನ ಸ್ಮರಣೆಯನ್ನು ಮಾಡಿ, ಭದ್ರಕಾಳಿ ಸ್ಮರಣೆಯನ್ನು ಮಾಡಿಕೊಳ್ಳಿ. ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಿ.